ಏನಂತಾರ ಮನ ಶರಣು ಜನಕ್ಕೆ ಪರಮ ಪಾರ್ವತಿಯ ರಸಗೆ ಗರಿಯೊಳಗಿಕವಾದ ಸನ್ನದ ಪುರದ ಸಿದ್ಧ ಕರ್ಪೂರ ಕರ್ಪೂರ ಕಳಬೇಡ ಕೊಲಬೇಡ ಉಚಿಯ ನುಡಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ಎದುರಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸೋ ಪರಿ. ನಾದ ಪ್ರಿಯ ಶಿವನೆಂಬುವರೆಯ ವೇದ ಪ್ರಿಯ ಶಿವನೆಂಬುವರೆಯ ನಾದ ಮಾಡಿದ ರಾವಣಿಗೆ ಅರಾವಿಷವಾಯಿತು. ವೇದ ಓದಿದ ಬ್ರಹ್ಮನ ಶಿರ ಹೋಯಿತಯ್ಯ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಶ್ರೀ ಬಜರಂಗ ಮಹಾರಾಜ್ ಕಿ ಜೈ. ನಮಸ್ತೆ ಗೌಡ್ರ. ನಮಸ್ತೆ. ಯಾವ್ರಿ ಇದು? ಇದು ಮಳ್ಳಿ ಗ್ರಾಮ, ಗುಲ್ಬರ್ಗ ಜಿಲ್ಲೆ ಜೇವರಿ ತಾಲೂಕಿನ ಯಡ್ರಾಮ್ ತಾಲೂಕಿನ ಮಳ್ಳಿ ಗ್ರಾಮ ಅಂತ. ಏನ್ರಿ ಎಲ್ಲ ಮುಖಂಡ್ರು ಕಲ್ತಾರ? ಇದು ಒಂದ್ ಸ್ವಲ್ಪ ಇಲ್ಲಿ ನಮ್ಮ ಮಂಗಗಳ ಸ್ವಲ್ಪ ನಮ್ಮ ಗ್ರಾಮದಲ್ಲಿ ಮಂಗಳ ವಾಸ ಮಾಡಿದ್ದು. ಇವತ್ತಿನ ದಿವಸ ಏನಂತಂದ್ರೆ ಒಂದು ಮಂಗ ಏನಪ್ಪಾ ಅಂತಂದ್ರ ಮರಣ ಹೊಂದಿದ ಪ್ರಯುಕ್ತ ಎಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಶವ ಸಂಸ್ಕಾರವನ್ನ ಮಾಡ್ಲಕ್ಕಾಗಿ ಹಮ್ಮಿಕೊಂಡಿದ್ದೇವೆ ನಾವು. ಅದಕ್ಕಾಗಿ ಎಲ್ಲಾ ಜನ ಸೇರಿದ್ದಾರೆ. ಹೌದ್ರಿ. ಇದು ಏನ್ರಿ ದಿನ ಇಲ್ಲಿಗೆ ಬರ್ತಾವ್ರಿ ಅವು? ಇರ್ತಾವು. ಒಂದು 5-6 ಏನಪ್ಪಾ ಅಂತಂದ್ರ ಮಗಳ 2-3 ಇದ್ದು. ತದನಂತರ ಏನಪ್ಪಾ ಅಂತಂದ್ರ ಅವಳ ಸಂತತಿ ಹೆಚ್ಚಾಗಿ ಏನಪ್ಪಾ ಅಂತಂದ್ರ ಇವತ್ತಿನ ದಿನ ಏನಪ್ಪಾ ಅಂತಂದ್ರ ಒಂದು ಮಂಗ ಏನಪ್ಪಾ ಅಂತಂದ್ರ ಅನಾರೋಗ್ಯಕ್ಕಾಗಿ ಶಾವನಪ್ಪಿ ಅದ. ಬೆಳಗ್ಗೆ ನೋಡ್ಯಾರ. ನೋಡಿದ ಕೂಡಲೇ ಏನಪ್ಪಾ ಅಂತಂದ್ರ ಅದನ್ನ ಏನಪ್ಪಾ ಅಂತ ನಾವು ಗ್ರಾಮಸ್ಥರು ಒಬ್ರಿಗೊಬ್ಬರು ಸ್ವಲ್ಪ ಸುದ್ದಿ ಗ್ರಾಮದೆಲ್ಲ ತುಂಬಾ ಹಬ್ಬಿ ಅದೇನಪ್ಪಾ ಅಂತ ಒಂದು ಗ್ರಾಮದ ಒಂದು ದೇವಸ್ಥಾನದಲ್ಲಿ ಆ ಶವ ಸಂಸ್ಕಾರವನ್ನ ಹಮ್ಮಿಕೊಳ್ಳೋಣ ಅಂತೇಳಿ ಎಲ್ಲರೂ ಗ್ರಾಮಸ್ಥರೆಲ್ಲರೂ ಒಟ್ಟುಗೂಡಿ ಇದ್ರ ಬಗ್ಗೆ ಆಯ್ತು. ಒಂದು ಇವತ್ತ ಸತ್ರದಾಗ ಮರಣ ಹೊಂದಿರತಕ್ಕಂತ ಮಂಗ ಹೆಣ್ಣಾಗಿದ್ರಿಂದ ಅದ್ರದೊಂದು ಬಹುಶಃ ಒಂದು
15 ದಿನ ಅಥವಾ ತಿಂಗಳಿಗೆ ಇರಬಹುದು ಅದು ಅಂದಾಜು ನಮಗ ಮರಿ ಅದ ಅದನ್ನ ಈಗಾಗಲೇ ಒಬ್ಬರಿಗೆ ಸಾಕ್ತಿವಿ ಅಂತೇಳಿ ತಗೊಂಡಾರ. ಒಂದ್ ವೇಳೆ ಅವ್ರಿಗೆ ಸ್ವಲ್ಪ ಏನೋ ಇದು ಆಗ್ಲಿಲ್ಲ ಅಂದ್ರು ಆ 2-3 ದಿನ ಬಿಟ್ಟಿಗೆ ಅರಣ್ಯ ಬೇಕಾದ್ರೆ ಒಪ್ಪಿಸ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಅವ್ರು ಸಾಕ್ತಿವಿ ಅಂದ್ರೆ ಬರೋಬರಿ. ಒಂದ್ ವೇಳೆ ಸಾಕಾದ ಆಗಲ್ರಿ ನಮ್ಗಂದ್ರ ಅರಣ್ಯ ಇಲಾಖೆ ಒಪ್ಪಿಸ್ಬೇಕಂತೇಳಿ ತೀರ್ಮಾನ ಮಾಡಿಕೆ ಊರ್ನ ಏನಪ್ಪಾ ಅಂತಂದ್ರೆ ನಮ್ಮ ಅರಿಂದಗೌಡರಾಗಿರ್ಬೋದು, ರುದ್ರಗೌಡರಾಗಿರ್ಬೋದು, ಸಿದ್ದನಗೌಡರಾಗಿರ್ಬೋದು, ದುನ್ನಣ್ಣ ಸಾವ್ಕಾರ ಆಗಿರ್ಬೋದು, ಇನ್ನೂ ಅನೇಕ ರೈತರು ಎಲ್ಲಾರು ಗ್ರಾಮಸ್ಥರು ಎಲ್ಲಾರು ಗೌಡ್ರು, ಕುಲಕರ್ಣಿಯರು, ಸಾವ್ಕಾರ ಎಲ್ಲ ಸಕಲ ಗ್ರಾಮಸ್ಥರು, ಹೆಣ್ಣು ಗಂಡು ಅವ್ರು ಇವ್ರು ಅನ್ನೋದೇ ಜಾತಿ ಭೇದ ಎಲ್ಲಾ ಸಮಾಜದವರು ಇಸ್ಲಾಂ ಧರ್ಮದವರು ಸಹಿತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದ ಭಾಗಿಗಳಾಗ್ಯಾರ. ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರ್ಲಿ ಏನಪ್ಪಾ ಹಿಂದೂ ಮುಸ್ಲಿಂ ಅಂತೇಳಿ ಯಾವುದೂ ಭೇದ ಭಾವ ಮಾಡಂಗಿಲ್ಲ ನಾವು. ಹಿಂಗಾಗಿ ಎಲ್ಲಾರು ಕೂಡಿಕೊಂಡು ಇದೊಂದು ಸಂಸ್ಕಾರನ ಅಂತ್ಯಗೊಳಿಸಿವಿ.